ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಪಿಎಸ್ಸಿ ಹಗರಣ ಕೇಸ್ ಸಿಬಿಐ ತನಿಖೆಗೆ ಕೊಡಬೇಕು ಅಂತೇಳಿ ಒತ್ತಡ ಹೆಚ್ಚಾಗ್ತಾ ಇದೆ. ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ ಬಂದಂತವರು ಅರೆಸ್ಟ್ ಆಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಪ್ರತಿಭಟನೆಗಿಳಿದಿದ್ದಂತ ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಪಿಎಸ್ಸಿ ಹಗರಣ ಕೇಸ್ ಅನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅನ್ನುವಂತ ಒತ್ತಡ ಜಾಸ್ತಿ ಆಗ್ತಾ ಇದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಂದವರು ಅರೆಸ್ಟ್ ಆಗಿದ್ದಾರೆ. ಪ್ರತಿಭಟನೆಗಿಳಿದಿದ್ದ ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಬಿವಿಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಕಂಟೈನರ್ಗೆ ತುಂಬಿದ್ದಾರೆ ಪೊಲೀಸರು. ಕಂಟೈನರ್ನಲ್ಲಿ ಠಾಣೆಗೆ ಕರೆದೊಯ್ದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಠಾಣೆಯಲ್ಲಿ ಎಬಿವಿಪಿ ಕಾರ್ಯಕರ್ತರು ಫುಲ್ ಗರಂ ಆಗಿದ್ದಾರೆ. ಗಾಯಗೊಂಡವರಿಗೆ ಅವಧಿ ಮೀರಿದ ಔಷಧಿಯನ್ನು ಕೂಡ ಪೊಲೀಸರು ಕೊಟ್ಟಿದ್ದಾರೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. 2-3 ವರ್ಷಗಳ ಹಿಂದೆಯೇ ಎಕ್ಸ್ಪೈರ್ ಆಗಿರುವಂತಹ ಮೆಡಿಸಿನ್ ಅನ್ನ ಖಾಕಿ ಕೊಟ್ಟಿದೆಯಂತೆ. ಅವಧಿ ಮೀರಿದ ಔಷಧಿಯನ್ನ ತೋರಿಸಿ ಆಕ್ರೋಶ ಹೊರ ಹಾಕಿದ್ದಾರೆ ಕಾರ್ಯಕರ್ತರು. ಒಂದು ಕಡೆ ಕೆಪಿಎಸ್ಸಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ರೇಡ್ಗಳನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ನ ತನಿಖೆಯನ್ನ ಸಿಬಿಐಗೆ ಕೊಡಬೇಕು ಅಂತೇಳಿ ಒತ್ತಡ ಏನು ಜಾಸ್ತಿ ಆಗ್ತಾ ಇದೆ. ಇದರ ಬೆನ್ನಲ್ಲೇನೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಂದಂತವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರನ್ನ ವಶಕ್ಕೆ ಪಡೆದು ಕಂಟೈನರ್ನಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ, ಅಂದ್ರೆ ಕರ್ಕೊಂಡು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವರಿಗೆ ಗಾಯಗಳಾಗಿತ್ತಲ್ಲ, ಆ ಗಾಯಗೊಂಡಂತವರಿಗೆ ಕಳೆದ 2 ವರ್ಷದ ಹಿಂದೆನೆ ಎಕ್ಸ್ಪೈರ್ ಆಗಿರುವಂತ ಮೆಡಿಸಿನ್ಗಳನ್ನ ಕೊಟ್ಟಿದ್ದಾರೆ ಅಂತೇಳಿ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಠಾಣೆಯಲ್ಲೇನೆ ಎಬಿವಿಪಿಯ ಕಾರ್ಯಕರ್ತರು ಫುಲ್ ಗರಂ ಆಗಿದ್ದಾರೆ. ಅವಧಿ ಮೀರಿದ ಔಷಧಿಯನ್ನ ತೋರಿಸಿ ಕಾರ್ಯಕರ್ತರು ಆಕ್ರೋಶ ಹೊರ ಹಾಕಿದ್ದಾರೆ. ನೋಡಿ, ನಾವು ಎಬಿವಿಪಿ ಕಾರ್ಯಕರ್ತರನ್ನ ಬಂಧನ ಮಾಡಿ ಹೈಗ್ರೌಂಡ್ಸ್ ಸ್ಟೇಷನ್ ಅಲ್ಲಿ ತಂದು ಇಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಇಂಜುರಿ ಆಗಿದೆ, ರಕ್ತ ಬರ್ತಾ ಇದೆ. ನಾವು ಅವ್ರಿಗೆ ಕೇಳಿರುವಂಥದ್ದು ಫಸ್ಟ್ ಏಡ್ ಮಾಡಿ ಅಂತ. ಫಸ್ಟ್ ಏಡ್ ಮಾಡ್ಸೋಕ್ಕೆ ಪೊಲೀಸ್ ಇಲಾಖೆ ತರಿಸಿರುವಂಥ ಫಸ್ಟ್ ಏಡ್ ಏನಿದಾವೆ ಇವುಗಳನ್ನು ನೋಡಿ, ಇದು 2024ಕ್ಕಿಂತ ಮೊದಲೇ ಬಳಸಬೇಕು ಅಂತಿರುವಂಥ ಔಷಧಿಗಳನ್ನು ತಂದಿದ್ದಾರೆ. ಇಲ್ಲಿ ಇದರ ಡೇಟನ್ನು ನೋಡ್ಬೋದು. ಇಲ್ಲಿ ತಂದಿರುವಂಥ ಎಲ್ಲದು 2020 2019 ಒಳಗಡೆಯ ಔಷಧಿಯನ್ನು ತಂದು ನಮಗೆ ಕೊಡುವಂಥದ್ದನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದು ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತದ್ದು. ಸ್ಟೇಷನ್ ಒಳಗಡೆ ನಡೀತಿರುವಂತದ್ದು. ಒಂದಷ್ಟು ಕಾರ್ಯಕರ್ತರನ್ನ ಕಂಟೈನರ್ ಒಳಗಡೆ ತುಂಬಿದ್ದಾರೆ. ಇಲ್ಲಿ ಈ ರೀತಿಯಾಗಿ ಹಲ್ಲೆಗಳನ್ನು ಮಾಡಿದ್ದಾರೆ. ನಮಗೆ ಫಸ್ಟ್ ಏಡ್ ಮಾಡಿ ಅಂತ ಹೇಳಿದ್ರೆ 2019ರಲ್ಲೇ ಎಕ್ಸ್ಪೈರ್ ಆಗಿರುವಂತಹ ಐಟಮ್ಗಳನ್ನು ತಂದು, ವಸ್ತುಗಳನ್ನ, ಔಷಧಿಗಳನ್ನ ತಂದು ಇವ್ರು ನಮಗೆ ಫಸ್ಟ್ ಏಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಮಾನವೀಯವಾಗಿ ಸ್ಟೇಷನ್ ಒಳಗಡೆ ನಡೆಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅರ್ಧ ಗಂಟೆಯಿಂದ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಲ್ಲ. ಬಿಎಸ್ಐ ಹುದ್ದೆ ಸೇಲಿಗಿದೆ, ಬಿಎಸ್ಐ ಹುದ್ದೆ ಸೇಲಿಗಿದೆ, ಸೇಲಿಗಿದೆ 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 ಸೇಲಿಗಿದೆ, ಸ್ಟಾರ್ಗಳು ಸೇಲಿಗಿದೆ, ಸ್ಟಾರ್ಗಳು ಸೇಲಿಗಿದೆ, ಸೇಲಿಗಿದೆ 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 ಸೇಲಿಗಿದೆ, ಪೊಲೀಸ್ ಕ್ಯಾಪ್ ಸೇಲಿಗಿದೆ, ಪೊಲೀಸ್ ಕ್ಯಾಪ್ ಸೇಲಿಗಿದೆ. ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಉಲ್ಲಾಸ್, ಒಂದ್ ಕಡೆ ಈ ಕೆಪಿಎಸ್ಸಿ ಹಗರಣದ ತನಿಖೆ ಸಿಬಿಐ ಕೊಡಬೇಕು ಅನ್ನುವಂತ ಒತ್ತಡ, ಮತ್ತೊಂದ್ ಕಡೆ ಕಂಟೈನರ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಎಕ್ಸ್ಪೈರಿ ಮೆಡಿಸಿನ್ ಗಳು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಎಬಿವಿಪಿ ಕಾರ್ಯಕರ್ತರು. ಈ ಏನ್ ಮಾಹಿತಿ ಸಿಕ್ಕಿದೆ ಉಲ್ಲಾಸ್? ಪ್ರಭು, ಕೆಪಿಎಸ್ಸಿ ನಡೆದಿರುವಂತಹ ಹಗರಣ ಆಗಿರ್ಬೋದು, ಆ ಒಂದು ಹಗರಣವನ್ನ ಪಶುವೈದ್ಯಾಧಿಕಾರಿ ನೇಮಕಾತಿ ವಿಚಾರದಲ್ಲಿ ಸುಮಾರು 80 ಲಕ್ಷ ಒಂದೊಂದು ಸೀಟಿಗೆ ಸೇಲ್ ಆಗಿದೆ ಅನ್ನುವಂತ ವಿಚಾರಕ್ಕೆ ಈಗಾಗಲೇ ಸಿಐಡಿ ತನಿಖೆಯನ್ನ
ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನುವಂತ ಒತ್ತಾಯ ಎಬಿಪಿ ಮಾಡ್ತಾ ಬರ್ತಾ ಇತ್ತು. ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ರು. ಹೀಗಿದ್ರೆ ಸರ್ಕಾರ ಸಿಬಿಐ ವಹಿಸುವಂತಹ ನಿರ್ಧಾರದಲ್ಲಿ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇವತ್ತು ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಎಬಿಪಿ ಕಾರ್ಯಕರ್ತರು ಬಂದಿದ್ರು. ಫ್ರೀಡಂ ಪಾರ್ಕ್ ನಿಂದ ವಿಧಾನಸೌಧದ ಹೊರಡ್ತಾ ಇರುವಂತಹ ವೇಳೆನೆ ಎಬಿಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತ ಕೆಲಸ ಮಾಡಿದ್ರು. ಒಂದ್ ಕಡೆ ಫ್ರೀಡಂ ಪಾರ್ಕ್, ಇನ್ನೊಂದ್ ಕಡೆ ಆನಂದರಾವ್ ಸರ್ಕಲ್, ಇನ್ನೊಂದ್ ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು 4-5 ಕಡೆಗಳಲ್ಲಿ ಎಬಿಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತ ಕೆಲಸಕ್ಕೆ ಮುಂದಾಯ್ತು ಪೊಲೀಸರು. ಆ ಸಂದರ್ಭದಲ್ಲಿ ಎಬಿಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಂತಹ ಪೊಲೀಸರು ಕಾರ್ಯಕರ್ತರನ್ನ ಕಂಟೈನರ್ ಅಲ್ಲಿ ತುಂಬಿಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ರು. ಸ್ವತಃ ಎಬಿಪಿ ಕಾರ್ಯಕರ್ತರು ಕಂಟೈನರ್ ಒಳಗಡೆ ಇರುವಂತಹ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ನಾವು ನ್ಯಾಯ ಕೇಳಕ್ಕಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ, ನಮ್ಮನ್ನ ಕಂಟೈನರ್ ಒಳಗಡೆ ಒಂದ್ ರೀತಿ ಕುರಿ ಮಂದೆಯನ್ನ ತುಂಬುವಂತ ರೀತಿಯಲ್ಲಿ ನಮ್ಮನ್ನ ತುಂಬಿಕೊಂಡು ಹೋಗ್ತಿದ್ದಾರೆ ಅನ್ನುವಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನೊಂದು ಕಡೆಗಳಲ್ಲಿ ಪ್ರತಿಭಟನೆ ಮಾಡುವಂತ ವಿಚಾರದಲ್ಲಿ ಒಂದಷ್ಟು ಗಲಾಟೆ ಆಯ್ತು, ನುಗ್ಗಲಾಯ್ತು. ಆಗ ಒಂದಷ್ಟು ಎಬಿಪಿ ಕಾರ್ಯಕರ್ತರಿಗೆ ಗಾಯಗಳಾಯ್ತು. ಸೊ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ವಿಚಾರದಲ್ಲೂ ಕೂಡ ಸರ್ಕಾರ ಮತ್ತೆ ಪೊಲೀಸರು ಎಲ್ಲೊಂದ್ ಕಡೆ ನಿರ್ಲಕ್ಷ್ಯ ತೋರ್ತು ಅಂತ. ಯಾಕೆಂತಂದ್ರೆ ಅವಧಿ ಮೀರಿರುವಂತಹ ಮೆಡಿಸಿನ್ಸ್ ಗಳನ್ನ ಎಬಿಪಿ ಕಾರ್ಯಕರ್ತರಿಗೆ ಕೊಟ್ಟು ಆ ಒಂದು ಮೂಲಕ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಪೊಲೀಸರು ಮುಂದಾದ್ರು ಅನ್ನುವಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ಅವರಿಗೆ ಅವಧಿ ಮೀರಿರುವಂತಹ ಔಷಧಿಗಳನ್ನು ಕೂಡ ಕೊಡ್ತಿದ್ದಾರೆ ಅಂತೇಳಿ ಸ್ವತಃ ಎಬಿಪಿ ಕಾರ್ಯಕರ್ತರು ಎಕ್ಸ್ಪೈರಿ ಆಗಿರುವಂತಹ ಔಷಧಿಗಳನ್ನ ಕೈಯಲ್ಲಿ ಹಿಡಿದು ಒಂದು ವಿಡಿಯೋನ ಮಾಡಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾದಂತಹ ನಮ್ಮನ್ನ ಯಾಕೆ ಇಷ್ಟು ಕೆಳಮಟ್ಟದಲ್ಲಿ ನಡ್ಸ್ಕೊಳ್ಳುವಂತ ಕೆಲಸಕ್ಕೆ ಪೊಲೀಸರು ಯಾಕೆ ಮುಂದಾಗ್ತಿದ್ದಾರೆ ಅನ್ನುವಂತ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಕೆಪಿಎಸ್ಸಿ ಹಗರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತೇಳಿ ಎಬಿಪಿ ಪ್ರತಿಭಟನೆ ಏನ್ ಮಾಡ್ತಾ ಇತ್ತು, ಅದನ್ನ ಒಂದ್ ಕಡೆ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ. ಮತ್ತೊಂದ್ ಕಡೆ ನಮ್ಮನ್ನ ಎಷ್ಟು ಕೆಡದಾಗಿ ಪೊಲೀಸರು ನಡ್ಸ್ಕೊಳ್ಬೇಕು ಅಷ್ಟು ಕೆಡದಾಗಿ ನಡ್ಸ್ಕೊಳ್ಳುವಂತಹ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗ್ತಿದ್ದಾರೆ ಅನ್ನುವಂತ ಒಂದು ಆಕ್ರೋಶವನ್ನ ಎಬಿಪಿ ಕಾರ್ಯಕರ್ತರು ಮಾಡ್ತಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.